Namaste, welcome back to the Java 8 features video series. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಜಾವಾ 8 ಫೀಚರ್ಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಸ್ಟ್ಯಾಟಿಕ್ ಮೆಥಡ್ಸ್ ಅಂದ್ರೇನು, ಡಿಫಾಲ್ಟ್ ಮೆಥಡ್ಸ್ ಅಂದ್ರೇನು, ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ ಅಂದ್ರೇನು ಅಂತೆಲ್ಲ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ಕೆಲವೊಂದು ಫಂಕ್ಷನಲ್ ಇಂಟರ್ಫೇಸಸ್ನ ಜಾವಾ 8ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದನ್ನು ಡಿಸ್ಕಸ್ ಕೂಡ ಮಾಡಿದ್ವಿ. ಪ್ರಿಡಿಕೇಟ್ ಆಗಿರ್ಬೋದು, ಫಂಕ್ಷನ್ ಆಗಿರ್ಬೋದು, ಹಾಗೆಯೇ ಯೂನರಿ ಆಪರೇಟರ್. ಈ ವಿಡಿಯೋದಲ್ಲೂ ಕೂಡ ನಾವು ಇನ್ನೂ ಸ್ವಲ್ಪ ಫಂಕ್ಷನಲ್ ಇಂಟರ್ಫೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ. ಈ ಫಂಕ್ಷನಲ್ ಇಂಟರ್ಫೇಸಸ್ನ ಕೂಡ ನಾವು ತುಂಬ ವೈಡಾಗಿ ಯೂಸ್ ಮಾಡ್ತೀವಿ ಒಂದು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಬೇಕಾದ್ರೆಗೆ. ನೀವೇನಾದರೂ ಪ್ರೀವಿಯಸ್ ವೀಡಿಯೋಸ್ನೇನಾದರೂ ಮಿಸ್ ಮಾಡಿದ್ದೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋಗಳದ್ದು ಲಿಂಕ್ ಕೊಟ್ಟಿರ್ತೀನಿ. ಮೇಕ್ ಶೋರ್ ದಟ್ ಆ ವೀಡಿಯೋಸ್ನೆಲ್ಲ ವಾಚ್ ಮಾಡಿರಿ. ವೆರಿ ಯೂಸ್ಫುಲ್ ವೀಡಿಯೋಸ್ ಅದು. ನಿಮಗೆ ಜಾವಾ 8 ಬಗ್ಗೆ ತಿಳ್ಕೊಬೇಕು, ಕಂಪ್ಲೀಟಾಗಿ ಏನೇನು ಫೀಚರ್ಸ್ ಎಲ್ಲ ಆ್ಯಡ್ ಮಾಡಿದ್ದಾರೆ ಅಂತ ತಿಳ್ಕೊಬೇಕು ಅಂತಂದರೆ ಆ ವೀಡಿಯೋಸ್ನೆಲ್ಲ ಫಸ್ಟ್ ವಾಚ್ ಮಾಡಿರಿ. ಹಾಗೆಯೇ ವೀಡಿಯೋಗೆ ಆ್ಯಡ್ ಮಾಡಿರತಕ್ಕಂಥ ಕ್ವಿಝಸ್ನೆಲ್ಲ ಅಟೆಂಪ್ಟ್ ಮಾಡಿರಿ, ಸೊ ದಟ್ ನಿಮ್ಮ ಸ್ಕಿಲ್ಸ್ನ ನೀವು ಟೆಸ್ಟ್ ಮಾಡ್ಕೋಬೋದು. ಇಂಟರ್ವ್ಯೂಗೆ ಹೋಗೋಕ್ಕಿಂತ ಮುಂಚೆನೇ ನೀವೆಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅಂತೇಳಿ ಆ ಕ್ವಿಜ್ನ ಅಟೆಂಪ್ಟ್ ಮಾಡಿ ನೀವು ಅರ್ಥ ಮಾಡ್ಕೋಬೋದು. ಹಾಗೆಯೇ ನಮ್ಮ ವಾಟ್ಸಪ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ. ಯಾಕಂದರೆ ನಾನಲ್ಲಿ AI ರಿಲೇಟೆಡ್ ಏನಾದರೂ ನ್ಯೂಸ್ ಇತ್ತು ಅಂತಂದರೆ, ಏನಾದರೂ ವಿಷಯ ಇತ್ತು ಅಂತಂದರೆ, ಏನಾದರೂ ಒಂದು ಹೇಳಬೇಕು ಅಂತಿದ್ರೆ ನಾನಲ್ಲಿ ಅನೌನ್ಸ್ ಮಾಡ್ತಾ ಇರ್ತೀನಿ. ಸೊ ನೀವು ಅಪ್ ಟು ಡೇಟ್ ಇರ್ತೀರಾ. ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಆಗಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿರಿ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ನಾನು ಮುಂಚೆಗೆ ಹೇಳ್ದಂಗೆ ಇನ್ನೊಂದು ಸ್ವಲ್ಪ ಫಂಕ್ಷನಲ್ ಇಂಟರ್ಫೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ. ಕೆಲವೊಂದು ಸಿಚುವೇಷನ್ಸ್ ಇರುತ್ತೆ ನಮಗೆ. ಆ ಸಿಚುವೇಷನ್ಸಲ್ಲಿ ನಾವು ಫಾರ್ ಎಕ್ಸಾಂಪಲ್ ಯಾವ ಸಿಚುವೇಷನ್ಸ್ ಅಪ್ಪ ಅಂತಂದರೆ, ಯಾವುದೋ ಒಂದು ಇನ್ಪುಟ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕಾಗಿರುತ್ತೆ. ಅಕ್ಸೆಪ್ಟ್ ಮಾಡಿಕೊಂಡು ನಾವು ಪ್ರಿಂಟ್ ಮಾಡಬೇಕಾಗಿರುತ್ತೆ ಅಂಥ ಟೈಮ್ ಆಗಿರ್ಬೋದು, ಅಥವಾ ನಾವು ಯಾವುದೋ ಒಂದು ವ್ಯಾಲ್ಯೂನ ರಿಟರ್ನ್ ಮಾಡಬೇಕಾಗಿರುತ್ತೆ. ಅಂಥ ಟೈಮಲ್ಲೆಲ್ಲ ನಾವು ಒಂದು ಫಂಕ್ಷನಲ್ ಇಂಟರ್ಫೇಸಸ್ ನಾವು ಕ್ರಿಯೇಟ್ ಮಾಡೋದ್ರ ಬದಲು ಜಾವಾ ಟೀಮ್ನವರೇ ಮೋಸ್ಟ್ ಕಾಮನ್ನಾಗಿ ಯೂಸ್ ಕೇಸ್ ಇರೋದ್ರಿಂದ ಅವರೇ ಈ ಒಂದು ಫಂಕ್ಷನಲ್ ಇಂಟರ್ಫೇಸಸ್ನ ಕ್ರಿಯೇಟ್ ಮಾಡಿದ್ದಾರೆ. ಅದು ಯಾವುದಂದರೆ ಕನ್ಸ್ಯೂಮರ್ ಹಾಗೆಯೇ ಸಪ್ಲೈಯರ್. ಇವೆರಡೂ ಭಾಳ ಕಾಮನ್ನಾಗಿ ಯೂಸ್ ಮಾಡ್ತೀವಿ. ಆಮೇಲೆ ಈ ಎರಡೂ ಇಂಟರ್ಫೇಸಸ್ಗಳು ವೆರಿ ಸೆಲ್ಫ್ ಎಕ್ಸ್ಪ್ಲನೇಟರಿ. ಓಕೆ, ಕನ್ಸ್ಯೂಮರ್ ಅಂದರೆ ನಿಮಗೆ ಗೊತ್ತಿದೆ, ಏನು ಕನ್ಸ್ಯೂಮ್ ಮಾಡುತ್ತೆ ಅಂದರೆ ಸಮ್ ಡೇಟಾನ ಕನ್ಸ್ಯೂಮ್ ಮಾಡುತ್ತೆ. ಸಪ್ಲೈಯರ್ ಏನು ಮಾಡುತ್ತೆ? ಸಪ್ಲೈ ಮಾಡುತ್ತೆ, ಡೇಟಾನ ಸಪ್ಲೈ ಮಾಡುತ್ತೆ. ಓಕೆ, ಅಷ್ಟನ್ನು ನೆನಪಿಟ್ಕೊಂಡ್ರೆ ಸಾಕು ನಿಮಗೆ. ಇದು ಎಕ್ಸಾಕ್ಟ್ಲಿ ಹೆಂಗಪ್ಪ ಅಂತಂದರೆ ಸೆಟರ್ ಮತ್ತು ಗೆಟರ್ ಮೆಥಡ್ಸ್ ಥರ ಆ್ಯಕ್ಟ್ ಮಾಡುತ್ತೆ. ನೀವು ಸೆಟರ್ಸು ಮತ್ತು ಗೆಟರ್ಸು ನೀವು ಜಾವಾದಲ್ಲಿ ಓದಿರ್ತೀರ, ಕೋರ್ ಜಾವಾದಲ್ಲೆಲ್ಲ. ಅದನ್ನು ನೀವು ಈಸಿಯಾಗಿ ಇದಕ್ಕೆ ರಿಲೇಟ್ ಮಾಡ್ಕೋಬೋದು. ಅದೇ ರೀತಿ ನೆನಪು ಕೂಡ ಇಟ್ಕೋಬೋದು ನೀವು. ಕನ್ಸ್ಯೂಮರ್ ಏನಪ್ಪ ಅಂತಂದರೆ ಇಟ್ ಆ್ಯಕ್ಟ್ಸ್ ಲೈಕ್ ಅ ಸೆಟರ್ ಮೆಥಡ್ ಆಗಿ ಆ್ಯಕ್ಟ್ ಮಾಡುತ್ತೆ. ಓಕೆ, ಅದೇ ಸಪ್ಲೈಯರು ಗೆಟರ್ ಮೆಥಡ್ ಆಗಿ ಆ್ಯಕ್ಟ್ ಮಾಡುತ್ತೆ. ಓಕೆ, ಸೆಟರ್ ಮೆಥಡ್ ಅಂದರೆ ಏನು? ವ್ಯಾಲ್ಯೂನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಬಟ್ ಯಾವುದೇ ಥರದ ವ್ಯಾಲ್ಯೂನ ರಿಟರ್ನ್ ಮಾಡಲ್ಲ. ಫಾರ್ ಎಕ್ಸಾಂಪಲ್, ಈಗ ನೀವೇನೋ ಒಂದು ಪ್ರಿಂಟಿಗೇನೋ ಕೊಟ್ಟಿರ್ತೀರ, ಅದೇನು ಮಾಡುತ್ತೆ? ಜಸ್ಟ್ ನೀವು ಇನ್ಪುಟ್ನ ತಗೊಳುತ್ತೆ ನಿಮ್ಮಿಂದ, ಜಸ್ಟ್ ಪ್ರಿಂಟ್ ಮಾಡುತ್ತೆ ಪ್ರಿಂಟರು, ಹೌದಾ? ಅದು ಯಾವುದೇ ಥರದ್ದು ವ್ಯಾಲ್ಯೂನ ರಿಟರ್ನ್ ಮಾಡಲ್ಲ. ಎಕ್ಸಾಕ್ಟ್ಲಿ ಅದೇ ಥರನೇ ಇಲ್ಲಿ ಇಟ್ ಡಸ್ ನಾಟ್ ರಿಟರ್ನ್ ಎನಿಥಿಂಗ್. ಅದು ಯಾವುದೇ ಥರ ವ್ಯಾಲ್ಯೂನ ರಿಟರ್ನ್ ಮಾಡಲ್ಲ, ಬಟ್ ಇಟ್ ಕ್ಯಾನ್ ಅಕ್ಸೆಪ್ಟ್ ಎನಿ ಟೈಪ್ ಆಫ್ ಡೇಟಾ. ಅಕ್ಸೆಪ್ಟ್ ಎನಿ ಟೈಪ್ ಆಫ್ ಡೇಟಾ, ರೈಟ್? ಅದೇ ರೀತಿ ಗೆಟರ್ ಕೂಡ ಅಷ್ಟೇ. ಇಟ್ ಡಸ್ ನಾಟ್ ಅಕ್ಸೆಪ್ಟ್ ಎನಿಥಿಂಗ್. ಅದು ಯಾವುದೇ ಥರದ ಇಲ್ಲಿ ಏನು ಬರೆದಿದ್ದೀನಿ, ಇಟ್ ಡಸ್ ನಾಟ್ ಅಕ್ಸೆಪ್ಟ್ ಎನಿಥಿಂಗ್ ಅಂತ ಬರೆದಿನಲ್ಲ, ಇದು ರಾಂಗ್ ಇದೆ. ಆ್ಯಕ್ಚುಲಿ ಇಟ್ ಅಕ್ಸೆಪ್ಟ್ ವ್ಯಾಲ್ಯೂ. ಇದು ವ್ಯಾಲ್ಯೂನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಓಕೆ, ಅಕ್ಸೆಪ್ಟ್ ಎನಿ ಟೈಪ್ ಆಫ್ ಡೇಟಾ ಬರೆದಿದ್ದೀನಿ, ಹೌದಾ? ಬಟ್ ಇಟ್ ಡಸ್ ನಾಟ್ ರಿಟರ್ನ್ ಎನಿಥಿಂಗ್. ಡಸ್ ನಾಟ್ ರಿಟರ್ನ್ ಎನಿಥಿಂಗ್. ಯಾವುದೇ ಥರ ವ್ಯಾಲ್ಯೂನ ರಿಟರ್ನ್ ಮಾಡೋದಿಲ್ಲ, ಜಸ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಅಷ್ಟೇ. ಯಾವುದಾದ್ರು ಟೈಪ್ ಆಗಿರ್ಬೋದು, ಅದು ಆಬ್ಜೆಕ್ಟ್ ಟೈಪ್ ಆಗಿರ್ಬೋದು, ಪ್ರಿಮಿಟಿವ್ ಟೈಪ್ ಆಗಿರ್ಬೋದು, ಯಾವುದಾದ್ರು ಟೈಪ್ ಆಗಿರ್ಬೋದು. ಇಲ್ಲಿ ಗೆಟರ್ ಮೆಥಡ್ಡು ಅಂದರೆ ಸಪ್ಲೈಯರ್ ಏನಿದೆಯಲ್ಲ, ಇದು ಕೂಡ ಅಷ್ಟೇ, ಯಾವುದೇ ಥರದ ವ್ಯಾಲ್ಯೂನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಇಟ್ ಡಸ್ ನಾಟ್ ಅಕ್ಸೆಪ್ಟ್ ಎನಿಥಿಂಗ್, ಬಟ್ ಇಟ್ ಕ್ಯಾನ್ ರಿಟರ್ನ್ ಎನಿ ಟೈಪ್ ಆಫ್ ಡೇಟಾ. ಇಟ್ ರಿಟರ್ನ್ ಎನಿ ಟೈಪ್ ಆಫ್ ಡೇಟಾ. ಅದೇ ತಾನೇ ಗೆಟರ್ ಮೆಥಡ್. ಸೊ ಅದಕ್ಕೋಸ್ಕರನೇ ಗೆಟರ್ ಮೆಥಡ್ ಒಳಗಡೆಗೆ ಅಂದರೆ ಈ ಒಂದು
ಸಪ್ಲೈಯರ್ ಒಳಗಡೆಗೆ ಯಾವ ಮೆಥಡ್ನ ಇದೆ ಅಂತಂದರೆ ಅಬ್ಸ್ಟ್ರಾಕ್ಟ್ ಮೆಥಡ್ಡು ಗೆಟ್ ಮೆಥಡ್ ಇದೆ. ಇಟ್ ರಿಟರ್ನ್ ಟೈಪು ಟಿ ಅಂದರೆ ಯಾವುದಾದ್ರು ಟೈಪ್ ಆಗಿ ಡೇಟಾನ ಅದು ರಿಟರ್ನ್ ಮಾಡುತ್ತೆ. ಅದೇ ರೀತಿ ಈ ಸೆಟರ್ ಮೆಥಡ್ ಅಂದರೆ ಈ ಕನ್ಸ್ಯೂಮರ್ ಒಳಗಡೆಗೆ ಇರೋದು ಅಕ್ಸೆಪ್ಟ್ ಅಂತ, ಬಿಕಾಸ್ ಇಟ್ ಅಕ್ಸೆಪ್ಟ್ ದ ವ್ಯಾಲ್ಯೂ. ಹೌದಾ, ಅಕ್ಸೆಪ್ಟ್ ಅನ್ನೋ ಮೆಥಡ್ಡು ಇಟ್ ಈಸ್ ಗೋಯಿಂಗ್ ಟು ಅಕ್ಸೆಪ್ಟ್ ಎನಿ ಟೈಪ್ ಆಫ್ ಡೇಟಾನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ರಿಟರ್ನ್ ಟೈಪು ವಾಯ್ಡ್ ಇದೆ, ಅದು ಸ್ಟ್ರೈಟ್ ಫಾರ್ವರ್ಡ್. ಓಕೆ, ಸೊ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ನೋಡೋದಾಯಿತು ಅಂತಂದರೆ ನಾವು ಈ ಒಂದು ಕನ್ಸ್ಯೂಮರ್ನ ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂತಂದರೆ ಯಾವುದೋ ಒಂದು OTP ನಾವು ಪ್ರಿಂಟ್ ಮಾಡಬೇಕಾಗಿರುತ್ತೆ. ಓಕೆ, ನೋಟಿಫಿಕೇಷನ್ಸ್ನ ಪ್ರಿಂಟ್ ಮಾಡಬೇಕಾಗಿರುತ್ತೆ, ಅಥವಾ ನಾವು ಡೇಟಾಬೇಸಲ್ಲಿ ವ್ಯಾಲ್ಯೂಸ್ನ ಸ್ಟೋರ್ ಮಾಡೋದಕ್ಕೆ ಡೇಟಾಬೇಸ್ ಕಾಲ್ ಮಾಡಬೇಕಾಗಿರುತ್ತೆ. ಹೌದಾ, ಅಲ್ಲೇನು ಮಾಡ್ತೀವಿ, ಡೇಟಾಬೇಸಲ್ಲಿ ಜಸ್ಟ್ ವ್ಯಾಲ್ಯೂಸ್ನ ಇನ್ಸರ್ಟ್ ಮಾಡ್ತೀವಿ ಅಷ್ಟೇ, ಅದು ಬಿಟ್ಟು ನಾವೇನು ಮಾಡಲ್ಲ. ಹೌದಾ, ಅಂಥ ಟೈಮಲ್ಲಿ ಕನ್ಸ್ಯೂಮರ್ನ ನಾವು ಯೂಸ್ ಮಾಡ್ತೀವಿ. ನಾನು ಮುಂಚೆಗೆ ಹೇಳ್ದಂಗೆ ನೋಟಿಫಿಕೇಷನ್ನ ಸೆಂಡ್ ಮಾಡಲಿಕ್ಕೆ OTPನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಅದು ಪ್ರಿಂಟ್ ಮಾಡುತ್ತೆ. ಓಕೆ, ಅಂದರೆ ಆ OTPನ ಸೆಂಡ್ ಮಾಡುತ್ತೆ ಯೂಸರಿಗೆ ಅಷ್ಟೇ. ಅಂಥ ಟೈಮಲ್ಲೆಲ್ಲ ನಾವು ಕನ್ಸ್ಯೂಮರ್ನ ಯೂಸ್ ಮಾಡ್ತೀವಿ. ಓಕೆ, ಅದೇ ರೀತಿ ಸಪ್ಲೈಯರ್ನ ಯೂಸ್ ಮಾಡ್ತೀವಿ. ಅದು ಯಾವುದೇ ಥರ ವ್ಯಾಲ್ಯೂನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಬಟ್ ಇಟ್ ರಿಟರ್ನ್ ಸಮ್ ವ್ಯಾಲ್ಯೂ. ಅದು ಎನಿ ಟೈಪ್ ಆಫ್ ಡೇಟಾ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ನಾನು ಒಂದು ಯುನೀಕ್ ನಂಬರ್ನ ಜನ್ರೇಟ್ ಮಾಡಬೇಕಾಗಿರುತ್ತೆ. ಆ ಟೈಮಲ್ಲಿ ನಾನು ಸಪ್ಲೈಯರ್ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ನ ನಾನು ಬರೀಬೋದು. ಸಪ್ಲೈಯರಿಗೆ ಆ ಒಂದು ಗೆಟ್ ಮೆಥಡ್ನ ಯೂಸ್ ಮಾಡಿಕೊಂಡು ನಾನು ಡೇಟಾನ ರ್ಯಾಂಡಮ್ ಯುನೀಕ್ ವ್ಯಾಲ್ಯೂನ ಜನ್ರೇಟ್ ಮಾಡ್ಬೋದು. ಅದೇ ರೀತಿ UUID ಜನ್ರೇಟ್ ಮಾಡಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ನಾನು ಈಸಿಯಾಗಿ ಸಪ್ಲೈಯರ್ನ ಯೂಸ್ ಮಾಡ್ಬೋದು. ಓಕೆ, ವೆರಿ ಸ್ಟ್ರೈಟ್ ಫಾರ್ವರ್ಡ್ ಇದು. ಇದ್ರ ಬಗ್ಗೆ ನಾನು ಜಾಸ್ತಿ ಡ್ರ್ಯಾಗ್ ಮಾಡ್ಲಿಕ್ಕೆ ಹೋಗಲ್ಲ, ನಿಮಗೆಲ್ಲ ಗೊತ್ತೇ ಇದೆ ಫಂಕ್ಷನಲ್ ಇಂಟರ್ಫೇಸಸ್ ಅಂದರೆ ಏನು, ಅದೆಲ್ಲ ಗೊತ್ತಿದೆ, ಅದನ್ನೆಲ್ಲ ಪ್ರಿವಿಯಸ್ಲಿ ಡಿಸ್ಕಸ್ ಮಾಡಿದ್ದೀವಿ. ಜಸ್ಟ್ ಏನಪ್ಪ, ಕನ್ಸ್ಯೂಮರ್ ಆ್ಯಂಡ್ ಸಪ್ಲೈಯರ್. ಓಕೆ, ಇಟ್ ಎಕ್ಸಾಕ್ಟ್ಲಿ ಆ್ಯಕ್ಟ್ಸ್ ಲೈಕ್ ಸೆಟರ್ ಆ್ಯಂಡ್ ಗೆಟರ್ ಮೆಥಡ್ ಥರ. ಕನ್ಸ್ಯೂಮ್ ಮಾಡುತ್ತೆ ಸೆಟರ್ ಫಂಕ್ಷನ್ ಥರ, ಸಪ್ಲೈಯರು ಗೆಟರ್ ಥರ ಆ್ಯಕ್ಟ್ ಮಾಡುತ್ತೆ, ಜಸ್ಟ್ ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ. ಅದೇನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ. ಓಕೆ, ಐ ಹೋಪ್ ನಿಮಗಿದು ಕ್ಲಿಯರ್ ಆಗಿದೆ ಅಂತ ಅನ್ಕೊತೀನಿ. ಬಟ್ ಏನು ಮಾಡೋಣ ಅಂತಂದರೆ, ಕ್ವಿಕ್ಕಾಗಿ ಇಂಟೆಲಿಜೆ ಐಡಿಯಾ ಓಪನ್ ಮಾಡಿ ಅಲ್ಲಿ ನಾವು ಕೆಲವೊಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ನ ಡಿಸ್ಕಸ್ ಮಾಡೋಣ. ಅವಾಗ ಇನ್ನೂ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಲೆಟ್ಸ್ ಸ್ವಿಚ್ ಟು ಇಂಟೆಲಿಜೆ. ನಾನು ಇಂಟೆಲಿಜೆ ಐಡಿಯಾ ಓಪನ್ ಮಾಡಿದ್ದೀನಿ. ಫಂಕ್ಷನಲ್ ಇಂಟರ್ಫೇಸ್ ಡೆಮೋ ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಈ ಫೈಲ್ನ ಕ್ರಿಯೇಟ್ ಮಾಡಿದ್ದೆ. ಈಗೇನು ಮಾಡೋಣ ಅಂತಂದರೆ, ಫಸ್ಟು ಕನ್ಸ್ಯೂಮರು ಮತ್ತು ಸಪ್ಲೈಯರ್ ಇಂಟರ್ಫೇಸಸ್ನ ಓಪನ್ ಮಾಡಿ ಒಂದು ಇಂಟರ್ಫೇಸಸ್ನ ಓಪನ್ ಮಾಡಿ ಯಾವುದೆಲ್ಲ ಮೆಥಡ್ಸ್ ಇದೆ ಅಂತ ಚೆಕ್ ಮಾಡೋಣ, ವೆರಿಫೈ ಮಾಡೋಣ. ಜಸ್ಟ್ ಡಬಲ್ ಶಿಫ್ಟ್ ಪ್ರೆಸ್ ಮಾಡಿದ್ರಿ ಅಂತಂದರೆ ಕ್ಲಾಸಸ್ಸಲ್ಲಿ ಹೋಗ್ಬಿಟ್ಟು ಸಪ್ಲೈಯರ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಸಪ್ಲೈಯರ್ ಇಂಟರ್ಫೇಸ್ ಸಿಗುತ್ತೆ. ಇದನ್ನು ಓಪನ್ ಮಾಡಿದ್ರೆ ನೋಡ್ಬೋದು, ಸಪ್ಲೈಯರಲ್ಲಿ ಟೈಪ್ ಟಿ ಇದೆ. ನಾನು ಮುಂಚೆಗೆ ಹೇಳ್ದಂಗೆ ಇದು ಇನ್ಪುಟ್ನ ಸ್ಪೆಸಿಫೈ ಮಾಡಲ್ಲ, ಮಿಸ್ಟೇಕ್ ಮಾಡ್ಕೋಬೇಡ್ರಿ. ಇಲ್ಲಿ ನೋಡ್ಬೋದು, ಇಟ್ ಆ್ಯಕ್ಟ್ಸ್ ಲೈಕ್ ಅ ಗೆಟರ್ ಮೆಥಡ್. ಹೌದಾ, ಇಲ್ಲಿ ಟಿ ಅನ್ನೋದು ಎನಿ ಟೈಪ್ ಆಫ್ ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ. there is no requirement that new undistrict. Okay, ಇಲ್ಲಿದೆ ನೋಡಿ, this is a functional interface whose function method is get. The T is the type of a result supplied by the supplier. ಸಪ್ಲೈಯರ್ ಏನು ರಿಟರ್ನ್ ಮಾಡುತ್ತಲ್ಲ ಅದು ಟಿನ ರೆಪ್ರೆಸೆಂಟ್ ಮಾಡುತ್ತೆ. ಫಂಕ್ಷನಲ್ ಇಂಟರ್ಫೇಸ್ ಅಂತ ಕೂಡ ನಾವಿಲ್ಲಿ ಆ್ಯಡ್ ಮಾಡಿದ್ವಿ. ಆಮೇಲೆ ಒಂದು ಅಬ್ಸರ್ವ್ ಮಾಡ್ಬೋದು, ಈ ಸಪ್ಲೈಯರಲ್ಲಿ ಯಾವುದೇ ತರಹದ ಸ್ಟ್ಯಾಟಿಕ್ ಮೆಥಡ್ಸು ಮತ್ತು ಡಿಫಾಲ್ಟ್ ಮೆಥಡ್ಸ್ ಇಲ್ಲ. ಬಟ್ ಕನ್ಸ್ಯೂಮರಲ್ಲಿ ಇದೆ, ಬೇಕಿದ್ರೆ ತೋರಿಸ್ತೀನಿ ನಿಮಗೆ. ಕನ್ಸ್ಯೂಮರ್ ಕ್ಲಾಸಸ್ಸಿಗೆ ಹೋದರೆ ನಿಮಗೆ ಕನ್ಸ್ಯೂಮರ್ ಸಿಗುತ್ತೆ. ಕನ್ಸ್ಯೂಮರಲ್ಲಿ ನೋಡ್ಬೋದು, ಅದು ಕೂಡ ಟೈಪ್ ಟಿನ ಸ್ಪೆಸಿಫೈ ಮಾಡುತ್ತೆ. ಬಟ್ ಆ ಟೈಪ್ ಟಿ ಅನ್ನೋದು ಇನ್ಪುಟ್ ದ ಆಪರೇಷನ್, ಆ ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ಗೆ ಇನ್ಪುಟ್ ಅದು. ಓಕೆ, ಇಟ್ ಈಸ್ ನಾಟ್ ಗೋಯಿಂಗ್ ಟು ರಿಟರ್ನ್ ಎನಿ ವ್ಯಾಲ್ಯೂ. ಬಟ್ ನೋಡ್ಬೋದು ಮೆಥಡ್ ನೇಮು ಅಕ್ಸೆಪ್ಟ್ ಅಂತ ಇದೆ. ಹೌದಾ, ಬಟ್ ಇದರೊಳಗಡೆ ನೋಡ್ಬೋದು ನಮಗೆ ಒಂದೇ ಒಂದು ಡಿಫಾಲ್ಟ್ ಮೆಥಡ್ ಇದೆ, ಆ್ಯಂಡ್ ದೆನ್ ಅಂತ. ಓಕೆ, ಈಗ ನಮಗೆ ಇವೆರಡು ಮೆಥಡ್ಸ್ಗಳನ್ನು ಅಬ್ಸರ್ವ್ ಮಾಡಿದ್ವಿ. ಈಗ ಅದ್ರ ಮೇಲೆ ಯಾವ ರೀತಿ ನಾವು ಇದನ್ನು ಯೂಸ್ ಮಾಡ್ಬೋದು ರಿಯಲ್ ಟೈಮಲ್ಲಿ ಅದನ್ನು ಚೆಕ್ ಮಾಡೋಣ. ನಾನೇನು ಮಾಡ್ತೀನಿ, ಕ್ವಿಕ್ಕಾಗಿ ಇಲ್ಲಿ ಜಸ್ಟ್ ಒಂದು ಪ್ರಿಂಟ್ ಎಲ್ಎನ್ ಸ್ಟೇಟ್ಮೆಂಟ್ ಬರಿತೀನಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಏನು ಮಾಡೋಣ, ಫಸ್ಟು ಕನ್ಸ್ಯೂಮರ್ನ ಯೂಸ್ ಮಾಡೋಣ. ಕನ್ಸ್ಯೂಮರ್ ಏನು ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ, ಡೇಟಾನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ನಾನು ಕನ್ಸ್ಯೂಮರ್ ಅಂತ ಕ್ರಿಯೇಟ್ ಮಾಡಿಬಿಟ್ಟು ರೆಫರೆನ್ಸ್ ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತೀನಿ. ಟೈಪು ಯಾವ ಟೈಪ್ ಆದರೆ ಬೇಕಾದರೂ ಇದು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಲೆಟ್ಸ್ ಸಪೋಸ್ ನಾನು OTPನ ಅಕ್ಸೆಪ್ಟ್ ಮಾಡ್ಕೋಬೇಕಾಗಿರುತ್ತೆ, ಅದಕ್ಕೆ ಸ್ಟ್ರಿಂಗ್ ಟೈಪ್ನ ಪಾಸ್ ಮಾಡ್ತೀನಿ. ಈಗ ಇದನ್ನೇನು ಮಾಡೋಣ ಅಂತಂದರೆ, OTP ಇಸ್ ಈಕ್ವಲ್ ಟು, ಈಗ ನಾನಿಲ್ಲೇನು ಮಾಡ್ತೀನಿ, ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನ ಬರಿತೀನಿ. ಓಕೆ, ಇದು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಸ್ಟ್ರಿಂಗ್ ಟೈಪ್ ಆಗಿರೋದ್ರಿಂದ ನಾನಿಲ್ಲಿ OTP ಅಂತ ಕೊಡ್ತೀನಿ. ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಬರೆದು ನಾನೇನು ಮಾಡ್ತೀನಿ, ಕ್ವಿಕ್ಕಾಗಿ system.out.println ಬರಿತೀನಿ. ಇಲ್ಲಿ ಯಾವುದೇ ಥರ ವ್ಯಾಲ್ಯೂನ ಅದು ರಿಟರ್ನ್ ಮಾಡಲ್ಲ, ಜಸ್ಟ್ ಅದೇನು ಮಾಡುತ್ತೆ, ಪ್ರಿಂಟ್ ಮಾಡುತ್ತೆ. ಓಕೆ, ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ, ಅಪ್ಡೇಟ್ ಮಾಡುತ್ತೆ ಡೇಟಾನ
ಅಥವಾ ಏನಾದರೂ ಅದು ಪ್ರಿಂಟ್ ಮಾಡೋದಿದ್ರೆ ಪ್ರಿಂಟ್ ಮಾಡುತ್ತೆ. ಓಕೆ, ಇಟ್ ಆ್ಯಕ್ಟ್ಸ್ ಜಸ್ಟ್ ಲೈಕ್ ಅ ಪ್ರಿಂಟರ್. ನೀವು ಪ್ರಿಂಟರ್ ಏನು ಮಾಡುತ್ತೆ, ನೀವೇನಾದರೂ ಪ್ರಿಂಟಿಗೆ ಕೊಟ್ರಿ ಅಂತಂದರೆ ನಿಮ್ಮ ಇನ್ಪುಟ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಪ್ರಿಂಟ್ ಮಾಡುತ್ತೆ ಅಷ್ಟೇ. ರೈಟ್, ಇಲ್ಲೇನು ಮಾಡ್ತೀನಿ, ಐ ಆಮ್ ಸೆಂಡಿಂಗ್ ದ OTP. ಓಕೆ, ಇಲ್ಲಿ OTPನ ನಾನು ಆ್ಯಡ್ ಮಾಡ್ತೀನಿ. OTP, ದಟ್ಸ್ ಇಟ್. ಇಲ್ಲಿ ಯಾವುದೇ ಥರ ರಿಟರ್ನ್ ಸ್ಟೇಟ್ಮೆಂಟ್ನ ಬರೆಯೋ ಅವಶ್ಯಕತೆ ಇಲ್ಲ ನಾನು. ಓಕೆ, ಇಲ್ಲಿ ನಾನು 2 ರೆಫರೆನ್ಸ್ ವೇರಿಯೇಬಲ್ ಸೇಮ್ ಇರೋದ್ರಿಂದ ಇಲ್ಲೇನು ಮಾಡ್ತೀನಿ, ಇದನ್ನು ಚೇಂಜ್ ಮಾಡ್ತೀನಿ. OTP ಬದಲು OTP. ಓಕೆ, ಇಲ್ಲಿ ಹಾಗೆ ಇರಲಿ, OTP ಅಂತಲೇ ಇರಲಿ. ಇಲ್ಲೇನು ಮಾಡ್ತೀನಿ, ರಿಸಲ್ಟ್. ಈಗ ನಾನೇನು ಮಾಡ್ತೀನಿ, ಓಕೆ, ರಿಸಲ್ಟನ್ನು ಕೂಡ ನಾನು ಆಲ್ರೆಡಿ ಡಿಫೈನ್ ಮಾಡಿದ್ದೀನಿ ಪ್ರಾಬಬಲಿ ಮೇಲೆಲ್ಲಾದರೂ, ಅದಕ್ಕೋಸ್ಕರ ಯಾರು ಬರ್ತಿರುತ್ತೆ. ಓಕೆ, ಇಲ್ಲಿದೆ ರಿಸಲ್ಟ್ ಅಂತೇಳಿ. ನಾನೇನು ಮಾಡ್ತೀನಿ, ರಿಸಲ್ಟ್ ಬದಲಿ ರಿಸಲ್ಟ್ 1 ಅಂತ ಕೊಡೋಣ. ಓಕೆ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ರಿಸಲ್ಟ್ 1. ಈಗ ರಿಸಲ್ಟ್ 1 ಡಾಟ್, ಈಗ ಆ ಮೆಥಡ್ನ ಕಾಲ್ ಮಾಡ್ತೀನಿ, ಅದು ಅಕ್ಸೆಪ್ಟ್. ಓಕೆ, ನೋಡ್ಬೋದು ಅಕ್ಸೆಪ್ಟ್ ಅನ್ನೋದು ಸ್ಟ್ರಿಂಗ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದೆ. ಇಲ್ಲಿ ನಾನು OTPನ ಪಾಸ್ ಮಾಡ್ತೀನಿ. OTP ಏನು, ಸ್ಟ್ರಿಂಗ್ ಟೈಪು. ನಾನೇನು ಮಾಡ್ತೀನಿ, 0 1 2 3 4 5. ಓಕೆ, ಈಗ ಅಪ್ಲಿಕೇಶನ್ನ ರನ್ ಮಾಡೋಣ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಜಸ್ಟ್ ಅದೇನು ಮಾಡುತ್ತೆ, ರನ್ ಮಾಡುತ್ತೆ, ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಪ್ರಿಂಟ್ ಮಾಡುತ್ತೆ. ಐ ಆಮ್ ಸೆಂಡಿಂಗ್ ದ OTP 0 1 2 3 4 5. ಇನ್ನೊಂದು OTPನ ಬೇಕಿದ್ರೆ ನಾನು ಕಳಿಸ್ಬೋದು. ಇನ್ನೊಂದು OTPನ ಕಳಿಸೋಣ, 8979. ಓಕೆ, ಅದೇ ರೀತಿ ನಾನು ಇಲ್ಲಿ OTP ಕಳಿಸ್ತಾ ಇದ್ದೀನಿ. ಅದೇ ರೀತಿ ನಾನು ಏನು ಬರಿಬೋದು, ಇಮೇಲ್ನ ಕೂಡ ಕಳಿಸೋದಕ್ಕೆ ಒಂದು ವೆಲ್ಕಮ್ ಇಮೇಲ್ ಕಳಿಸ್ಬೇಕಾಗಿರುತ್ತೆ, ಅದನ್ನು ಕೂಡ ನಾನು ಬರಿಬೋದು ಇಲ್ಲಿ. ಓಕೆ, ಫಾರ್ ಎಕ್ಸಾಂಪಲ್ ಕನ್ಸ್ಯೂಮರ್ ಸ್ಟ್ರಿಂಗ್ ಅಥವಾ ಸ್ಟ್ರಿಂಗ್, ಇಲ್ಲೇನು ಮಾಡೋಣ, ಡಿಫಾಲ್ಟ್ ಮೆಸೇಜ್. ಇದು ಸ್ಟ್ರಿಂಗ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಮೆಸೇಜ್ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಬರೆದು system.out.println, ಇಲ್ಲೇನು ಬರೆಯೋಣ, ವೆಲ್ಕಮ್ ಟು ದ ಟೀಮ್ ಆರ್ ವೆಲ್ಕಮ್ ಟು ಮೈ ಅಪ್ಲಿಕೇಶನ್, ಟು ಮೈ ಅಪ್ಲಿಕೇಶನ್. ಈಗ ಈ ಡಿಫಾಲ್ಟ್ ಮೆಸೇಜನ್ನು ನಾನು, ಓಕೆ ಸಾರಿ, ಇಲ್ಲಿ ಆ್ಯಕ್ಚುಲಿ ನಾನೇನು ಮಾಡಿದೆ ಅಂತಂದರೆ ಇಲ್ಲಿ ಈ ಮೆಸೇಜ್ನೇ ನಾನು ಪಾಸ್ ಮಾಡ್ತೀನಿ. ಈಗ ಡಿಫಾಲ್ಟ್ ಮೆಸೇಜ್ ಡಾಟ್ ಅಕ್ಸೆಪ್ಟ್, ಇಲ್ಲಿ ನಾನು ಮೆಸೇಜ್ನ ಪಾಸ್ ಮಾಡ್ತೀನಿ, ವೆಲ್ಕಮ್ ಟು ಮೈ ಅಪ್ಲಿಕೇಶನ್. ಈಗ ಇದನ್ನು ರನ್ ಮಾಡೋಣ. OTP ಕೂಡ ಸೆಂಡ್ ಮಾಡ್ತಾ ಇದ್ದೀನಿ, ವೆಲ್ಕಮ್ ಟು ಮೈ ಅಪ್ಲಿಕೇಶನ್. ಈ ರೀತಿ ನಾನು ಈಸಿಯಾಗಿ ಕನ್ಸ್ಯೂಮರ್ನ ಯೂಸ್ ಮಾಡ್ಬೋದು. ವೆರಿ ಕಾಮನ್ ಯೂಸ್ ಕೇಸಸ್ ನೀವು ನೋಡಿರ್ತೀರಾ. ಕನ್ಸ್ಯೂಮರ್ನ ಫಾರ್ ಎಕ್ಸಾಂಪಲ್ ನೀವೇನೋ ಲಾಗ್ಸ್ ಆ್ಯಡ್ ಮಾಡ್ತಿರ್ತೀರಾ, ಅಲ್ಲಿ ನಾವು ಲಾಗರ್ನ ಆ್ಯಡ್ ಮಾಡೋದಕ್ಕೆ ಕನ್ಸ್ಯೂಮರ್ನ ಯೂಸ್ ಮಾಡ್ಬೋದು. OTP ಕಳಿಸೋದಕ್ಕೆ, ಸೇವ್ ಆಪ್ರೇಷನ್ನ ಮಾಡಬೇಕು ಅಂತಿದ್ರೆ ಡೇಟಾಬೇಸ್ ಆದಮೇಲೆ ಸೇವ್ ಮಾಡಬೇಕು ಡೇಟಾಬೇಸಲ್ಲಿ ಅಂತಂದರೆ ಅವಾಗ ಯೂಸ್ ಮಾಡ್ಬೋದು. ಭಾಳ ಯೂಸ್ ಕೇಸಸ್ ಇದೆ. ನೀವು ರಿಯಲ್ ಯೂಸ್ ಕೇಸಸ್ನ ನೀವು ಒಂದು ಎಂಟರ್ಪ್ರೈಸ್ ಅಪ್ಲಿಕೇಶನ್ ಬಿಲ್ಡ್ ಮಾಡಬೇಕಾದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ಇದಿಷ್ಟು ಕನ್ಸ್ಯೂಮರ್ ಬಗ್ಗೆ ಆಯಿತು. ನಾನೇನು ಮಾಡೋಣ, ಈಗ ನೆಕ್ಸ್ಟು ಸಪ್ಲೈಯರ್ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಸಪ್ಲೈಯರ್ ನಾನೇನು ಹೇಳಿದ್ದೆ, ನಾನು ಏನಕ್ಕಾದ್ರೂ ಒಂದು ರಿಟರ್ನ್ ಮಾಡಬೇಕು, ಯಾವುದಾದ್ರೂ ಒಂದು ಟೈಪ್ನ ರಿಟರ್ನ್ ಮಾಡಬೇಕು ಅಂತಿದ್ರೆ ಆವಾಗ ಸಪ್ಲೈಯರ್ನ ಯೂಸ್ ಮಾಡ್ಬೋದು. ಅದು ಯಾವುದೇ ಥರ ವ್ಯಾಲ್ಯೂನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಸಪ್ಲೈಯರ್, ನಾನು ಇಲ್ಲಿ ಯಾವ ಟೈಪ್ನ ರಿಟರ್ನ್ ಮಾಡ್ತಿದ್ದೀನಿ ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಒಂದು ಲಾಂಗ್ ಅನ್ನೋ ವ್ಯಾಲ್ಯೂನ ರಿಟರ್ನ್ ಮಾಡಬೇಕಾಗಿರುತ್ತೆ. ಓಕೆ, ಲಾಂಗ್. ಈಗ ಇಲ್ಲೇನು ಮಾಡೋಣ, ರ್ಯಾಂಡಮ್ ನಂಬರ್, ಅಥವಾ ಇನ್ನೂ ಪ್ರಿಸೈಸಾಗಿ ಹೇಳೋದಾಯಿತು ಅಂತಂದರೆ ನಾನು ಸ್ಟ್ರಿಂಗ್ನೇ ರಿಟರ್ನ್ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಳಿ. ಸ್ಟ್ರಿಂಗ್, ಇಲ್ಲಿ ರ್ಯಾಂಡಮ್ UUID. ಓಕೆ, ನಾನು UUID ಜನ್ರೇಟ್ ಮಾಡಬೇಕಾಗಿರುತ್ತೆ. ಈಗೇನು ಮಾಡೋಣ, ಇದು ಯಾವುದೇ ಥರ ವ್ಯಾಲ್ಯೂನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಏನನ್ನೂ ಇನ್ಪುಟ್ಟಾಗಿ ಪಾಸ್ ಮಾಡೋದಿಲ್ಲ. ಬಟ್ ನಾನೇನು ಮಾಡ್ತೀನಿ, ಒಂದು UUIDನ ಜನ್ರೇಟ್ ಮಾಡ್ತೀನಿ. ಓಕೆ, UUID ಡಾಟ್ ರ್ಯಾಂಡಮ್ UUID ಡಾಟ್ ಟು ಸ್ಟ್ರಿಂಗ್. ರೈಟ್, ಈಗ ನಾನೇನು ಮಾಡ್ಬೋದು, ಈ ರ್ಯಾಂಡಮ್ UUIDನ ಕಾಲ್ ಮಾಡೋಣ. ರ್ಯಾಂಡಮ್ UUID ಡಾಟ್ ಗೆಟ್. ಇದನ್ನು ಕಾಲ್ ಮಾಡಿದ್ವಿ ಅಂತಂದರೆ ಇದನ್ನು ಕ್ವಿಕ್ಕಾಗಿ system.out.println ಮಾಡ್ತೀನಿ. ಇದನ್ನು ಕಾಲ್ ಮಾಡಿದ್ರೆ ನಮಗೆ ಒಂದು ರ್ಯಾಂಡಮ್ UUID ಸಿಗುತ್ತೆ. ನೋಡ್ಬೋದು, ವಿ ಗೆಟ್ ದಿ ರ್ಯಾಂಡಮ್ UUID. ಅದೇ ರೀತಿ ಲೆಟ್ಸ್ ಸಪೋಸ್ ನಾನು ಏನಾದರೂ ಒಂದು ಡೇಟ್ನ ಜನ್ರೇಟ್ ಮಾಡಬೇಕಾಗಿರುತ್ತೆ. ಓಕೆ, ಸಪ್ಲೈಯರ್. ಓಕೆ, ರಿಟರ್ನ್ ಮಾಡಬೇಕಾಗಿರೋದು ಲೋಕಲ್ ಡೇಟ್ನ ನಾನು ರಿಟರ್ನ್ ಮಾಡಬೇಕಾಗಿರುತ್ತೆ. ಇಲ್ಲಿ ಕರೆಂಟ್ ಡೇಟ್. ಈಗ ಇದನ್ನೇನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಬಟ್ ನಾನೇನು ಮಾಡ್ತೀನಿ, ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಬರಿತೀನಿ, ಲೋಕಲ್ ಡೇಟ್ ಡಾಟ್
ನಾವು ಈಗ ಕರೆಂಟ್ ಡೇಟ್ system.out.println ಬರೆಯೋಣ. ಕರೆಂಟ್ ಡೇಟ್ ಡಾಟ್ ಗೆಟ್ ಇದನ್ನು ಗೆಟ್ ಮಾಡಿದೆ ಅಂತಂದರೆ ನಾನೇನು ಮಾಡ್ತೀನಿ, ಇದನ್ನು ರನ್ ಮಾಡ್ತೀನಿ, ನಮಗೆ ಕರೆಂಟ್ ಡೇಟ್ ಸಿಗುತ್ತೆ. 21/6/2026. ಈ ರೀತಿ ಲೆಟ್ಸ್ ಸಪೋಸ್ ಐ ವಾಂಟ್ ಟು ಜನರೇಟ್ ಅ ರ್ಯಾಂಡಮ್ ನಂಬರ್ನ ಜನರೇಟ್ ಮಾಡಬೇಕಾಗಿರುತ್ತೆ. ಸಪ್ಲೈಯರ್ ಲಾಂಗ್ ರ್ಯಾಂಡಮ್ ನಂಬರ್ನ ಹೆಂಗೆ ಜನರೇಟ್ ಮಾಡ್ಬೋದು? ಈಸಿಯಾಗಿ ವಿ ಕ್ಯಾನ್ ಯೂಸ್ system.current_time milliseconds. ಓಕೆ, ಇದನ್ನು ಯೂಸ್ ಮಾಡಿದ್ವಿ ಅಂತಂದರೆ ನಮಗೆ ಒಂದು ರ್ಯಾಂಡಮ್ ನಂಬರ್ ಸಿಗುತ್ತೆ. ಅಂದರೆ ಕರೆಂಟ್ ಟೈಮ್ನ ಒಂದು ಮಿಲಿಸೆಕೆಂಡ್ಸಲ್ಲಿ ನಮಗೆ ಸಿಗುತ್ತೆ. ಅದು ರ್ಯಾಂಡಮ್ ನಂಬರ್ ಅದು ಯಾವುದೇ ಥರ ಯುನೀಕ್ ನಂಬರ್, ಅದು ಆ್ಯಕ್ಚುಲಿ ರ್ಯಾಂಡಮ್ ನಂಬರ್ ಅನ್ನೋದಕ್ಕಿಂತ. ಈಗೇನು ಮಾಡ್ತೀನಿ, system.out.println ರ್ಯಾಂಡಮ್ ನಂಬರ್ ಡಾಟ್ ಗೆಟ್ ಮಾಡಿದೆ ಅಂತಂದರೆ ನನಗೆ ಒಂದು ಯೂನಿಕ್ ನಂಬರ್ ಸಿಗುತ್ತೆ. ಯೂನಿಕ್ ನಂಬರ್ ನೆಕ್ಸ್ಟ್ ಟೈಮ್ ಎಂಟರ್ ಮಾಡಿದಾಗ ಬೇರೆ ಯೂನಿಕ್ ನಂಬರ್ ಸಿಗುತ್ತೆ, ರೈಟ್? ಈ ರೀತಿ ನಾವು ಸಪ್ಲೈಯರ್ನ ಯೂಸ್ ಮಾಡ್ಕೋಬೋದು. ಯಾವ್ದು ಟೈಪ್ ಬೇಕಾದರೂ ನಾನು ರಿಟರ್ನ್ ಮಾಡ್ಬೋದು. ಎಂಪ್ಲಾಯಿ ಟೈಪು ಅಂದರೆ ಯಾವ ಆಬ್ಜೆಕ್ಟ್ ಟೈಪ್ನ ಕೂಡ ನಾನು ರಿಟರ್ನ್ ಮಾಡ್ಬೋದು. ಎಂಪ್ಲಾಯಿ, ಕಸ್ಟಮರ್, ಲೀಸ್ಟ್ ಏನಾದರೂ ರಿಟರ್ನ್ ಮಾಡ್ಬೋದು. ಬಟ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಅಕ್ಸೆಪ್ಟ್ ಎನಿಥಿಂಗ್, ಬಟ್ ರಿಟರ್ನ್ ಸಮ್ ವ್ಯಾಲ್ಯೂನ ಒಂದು ಟೈಪ್ ಆಫ್ ವ್ಯಾಲ್ಯೂನ ಅದು ರಿಟರ್ನ್ ಮಾಡುತ್ತೆ. ಈ ಒಂದು ರೀಸನಿಗೆ ನಾವು ಸಪ್ಲೈಯರ್ ಮತ್ತು ಕನ್ಸ್ಯೂಮರ್ಸ್ನ ಯೂಸ್ ಮಾಡ್ತೀನಿ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಫಂಕ್ಷನಲ್ ಇಂಟರ್ಫೇಸಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಸೋ ಫಾರ್ 5 ಇಂಟರ್ಫೇಸಸ್ನ ಡಿಸ್ಕಸ್ ಮಾಡಿದ್ದೀವಿ. ಒಂದು ಪ್ರೆಡಿಕೇಟು, ನೆಕ್ಸ್ಟು ಫಂಕ್ಷನ್ನು, ಹಾಗೆಯೇ ಯೂನರಿ ಆಪರೇಟರು, ಕನ್ಸ್ಯೂಮರು ಮತ್ತು ಸಪ್ಲೈಯರ್. ಇದು ಮೇಜರಾಗಿ ಯೂಸ್ ಮಾಡ್ತಕ್ಕಂಥ 5 ಇಂಟರ್ಫೇಸಸ್ಗಳಿವು. ಭಾಳ ಕಾಮನ್ನಾಗಿ ಯೂಸ್ ಮಾಡ್ತೀವಿ ಒಂದು ಎಂಟರ್ಪ್ರೈಸ್ ಅಪ್ಲಿಕೇಶನ್ಸ್ ಒಳಗಡೆಗೆ. ಇದು ಬಿಟ್ಟು ಬೇರೆ ಬೇರೆ ಇಂಟರ್ಫೇಸಸ್ಗಳಿದ್ದಾವೆ. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ವಿಕ್ಕಾಗಿ ಒಂದು ಡೆಮೋನ ನೋಡೋಣ ಅಷ್ಟೇ. ಅದ್ರ ಬಗ್ಗೆ ನಾವು ಡೀಪಾಗಿ ಡಿಸ್ಕಸ್ ಮಾಡೋದು ಬೇಡ. ತುಂಬ ಮೇನಾಗಿ ಇಂಪಾರ್ಟೆಂಟಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಈ 5 ಇಂಟರ್ಫೇಸಸ್. ಇದನ್ನು ವೈಡಾಗಿ ಯೂಸ್ ಮಾಡ್ತೀವಿ. ಅದರಲ್ಲೂ ಸಪ್ಲೈಯರ್, ಕನ್ಸ್ಯೂಮರ್ ಆಗಿರ್ಬೋದು, ಪ್ರೆಡಿಕೇಟ್ ಆಗಿರ್ಬೋದು, ಎಲ್ಲ ಈ ಒಂದು 5 ಇದನ್ನು ನಾವು ತುಂಬ ಕಾಮನ್ನಾಗಿ ಯೂಸ್ ಮಾಡ್ತೀನಿ. ಪ್ರಾಕ್ಟೀಸ್ ಮಾಡಿರಿ. ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ನನಗೆ ಎಷ್ಟಾಗುತ್ತೋ ಅಷ್ಟು ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನಷ್ಟು ಫಂಕ್ಷನಲ್ ಇಂಟರ್ಫೇಸಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.